ಬೆಂಗಳೂರಿನಲ್ಲಿ ಇಂದು ಐಪಿಎಲ್ ಬಿಗ್ ಫಿನಾಲೆ ಇರುವಂತದ್ದು ಸಿಕ್ಕಾಪಟ್ಟೆ ಕ್ರೇಜ್ ಅನ್ನು ಕ್ರಿಯೇಟ್ ಮಾಡಿದೆ. ಈ ಒಂದು ಫೈನಲ್ ಮ್ಯಾಚ್ ಅಂತಾನೆ ಹೇಳಬಹುದು. ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಫೈನಲ್ ಫೈಟ್ ಇದೆ. ಆರ್ಸಿಬಿ ವರ್ಸಸ್ ಜಿಟಿ ನಡುವೆ ಹೈ ವೋಲ್ಟೇಜ್ ಮ್ಯಾಚ್. ಹಾಲಿ ಚಾಂಪಿಯನ್ ಆಗಿರುವಂತಹ ಆರ್ಸಿಬಿ ತನ್ನ ಎರಡನೇ ಕಪ್ಗೆ ಮುತ್ತಿಕೋಕೆ ಕ್ಷಣಗಳಲ್ಲಿ ಆರಂಭ ಆಗಿದೆ. ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಫೈನಲ್ ಫೈಟ್ ಇರೋದು. ಆರ್ಸಿಬಿ ವರ್ಸಸ್ ಜಿಟಿ ನಡುವೆ ಹಣಾಹಣಿ ಇರುವುದು ಹೈ ವೋಲ್ಟೇಜ್ ಮ್ಯಾಚ್ ಇರುತ್ತಿದೆ. ಮತ್ತೊಮ್ಮೆ ಐಪಿಎಲ್ ಮುಕುಟವನ್ನ ಗೆಲ್ಲೋಕೆ ಆರ್ಸಿಬಿ ಉತ್ಸಾಹದಿಂದ ಕಾತುರದಿಂದ ಕಾಯ್ತಾ ಇದೆ. ಆರ್ಸಿಬಿ ಗೆಲುವಿಗೆ ರಾಜ್ಯಾದ್ಯಂತ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗುತ್ತಿದೆ. ಆರ್ಸಿಬಿಯ ಸಂಭ್ರಮಕ್ಕೆ ರಾಜ್ಯಾದ್ಯಂತ ಈತ ಮಾರ್ಗಸೂಚಿಯನ್ನು ಕೂಡ ರಿಲೀಸ್ ಮಾಡಲಾಗಿದೆ. ಪೊಲೀಸ್ ಇಲಾಖೆಯಿಂದ ಒಂದಷ್ಟು ಮಾರ್ಗಸೂಚಿಗಳನ್ನು ಪ್ರಕಟಗೊಳಿಸಿದ್ದಾರೆ. ಇಂಥದ್ದೇ ರೀತಿಯಲ್ಲಿ ನೀವು ಸೆಲೆಬ್ರೇಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಾವೇರಿಯಲ್ಲಿ ಆರ್ಸಿಬಿ ತಂಡದ ಗೆಲುವಿಗಾಗಿ ಪುಟಾಣಿಗಳು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಮನೆಯ ದೇವರ ಕೋಣೆಯಲ್ಲೇ ಆರ್ಸಿಬಿ ಕ್ಯಾಪ್ ಅನ್ನಿಟ್ಟು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದು, ಈ ಸಲ ಕಪ್ ನಮ್ದೇ ಅಂತ ದೇವರಲ್ಲಿ ಬೇಡ್ಕೊಂಡಿದ್ದಾರೆ ಪುಟಾಣಿಗಳು. ಆರ್ಸಿಬಿ ಕ್ಯಾಪ್ಗೆ ಹೂವಿನ ಅಲಂಕಾರ ಮಾಡಿ ಭಕ್ತಿಯನ್ನು ಸಮರ್ಪಣೆ ಮಾಡಿದ್ದಾರೆ. ಹಾವೇರಿ ಜಿಲ್ಲೆಯ ಎಲ್ಲ ಜನರಿಗೆ ಆರ್ಸಿಬಿ ಮ್ಯಾಚ್ ಇವತ್ತು ವಿನ್ ಆಗಲಿ ಅಂಥೇಳಿ LED ಪರದೆ ಮುಖಾಂತರ ಜಿಲ್ಲಾ ಕ್ರೀಡಾಂಗಣದಲ್ಲಿ ದೊಡ್ಡ ಪರದೆಯ ಮುಖಾಂತರ ಇವತ್ತು ಸ್ಕ್ರೀನನ್ನು ಅಳವಡಿಸಿದ್ದಾರೆ. ಹೋದ ವರ್ಷ ಕೂಡ ಇದನ್ನು ನಾವು ಅಳವಡಿಸಿದ್ವಿ. ಸುಮಾರು 50ರಿಂದ 60 ಸಾವಿರ ಜನರ ಕುಟುಂಬ ಸಮೇತ ಬಂದು ಇಲ್ಲಿ ವೀಕ್ಷಣೆ ಮಾಡಿದ್ದಾರೆ. ಹಾಗಾಗಿ ಸನ್ಮಾನ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ದರ್ಶನ್ ಕುಮಾರ್ ರುದ್ರಪ್ಪ ಲಮಾಣಿಯವರ ನೇತೃತ್ವದಲ್ಲಿ ಈ ವರ್ಷ ಕೂಡ ನಾವು ಮಾಡೋಣ ಅಂಥೇಳಿ ಗಣನೆಗೆ ತೆಗೆದುಕೊಂಡಾಗ ಅದೇ ಆಲೋಚನೆಯಲ್ಲಿ ದರ್ಶನ್ ಕುಮಾರ್ ರುದ್ರಪ್ಪ ಲಮಾಣಿ ಅಭಿಮಾನಿಗಳ ಬಳಗದ ವತಿಯಿಂದ ಇವತ್ತು ಆಯೋಜನೆ ಮಾಡಿದ್ದೇವೆ. ಹಾಗಾಗಿ ಇವತ್ತು ಸಂಜೆ ನಡೀತಕ್ಕಂಥ RCB ಮ್ಯಾಚು ಮತ್ತು GT ಅವರ ವಿರುದ್ಧ ಏನು ಪಂದ್ಯ ನಡೀತಾ ಇದೆ ಅದರಲ್ಲಿ ನಮ್ಮ ಬೆಂಗಳೂರಿನ RCB ತಂಡ ಗೆಲುವು ಸಾಧಿಸಬೇಕಂಥೇಳಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ದರ್ಶನ್ ರುದ್ರಪ್ಪ ಲಮಾಣಿಯವರ ನೇತೃತ್ವದಲ್ಲಿ ಇವತ್ತು ನಾವು ಆಯೋಜನೆ ಮಾಡಲಾಗಿದೆ.